ವಾಪಸ್ ಬರ್ತೀನಿ. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಏನದು ನೋಡ್ತಾ ಹೋಗೋಣ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಮಸೂದೆಗೆ ಗವರ್ನರ್ ಅಂಗೀಕಾರ. ಒಳ ಮೀಸಲಾತಿ ಮಸೂದೆಗೆ ಅಂಗೀಕಾರ ಹಾಕಿದ್ದಾರೆ ರಾಜ್ಯಪಾಲರು. ಸಚಿವರ ತಂಡ ಭೇಟಿಯ ಬೆನ್ನಲ್ಲೇ ಮಸೂದೆಗೆ ಸಹಿ ಹಾಕಿದ್ದಾರೆ ಗವರ್ನರ್. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಮಸೂದೆಗೆ ಗವರ್ನರ್ ಅಂಗೀಕಾರ. ಡಿಸೆಂಬರ್ 11, 2025 ಒಳ ಮೀಸಲಾತಿ ಕಾನೂನಿಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ಡಿಸೆಂಬರ್ 17, 2025 ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲು ಕಾನೂನಿಗೆ ಒಪ್ಪಿಗೆ ಸಿಕ್ಕಿತ್ತು. ಜನವರಿ 9ನೇ ತಾರೀಕು 2026 ಸರ್ಕಾರಕ್ಕೆ ಒಳ ಮೀಸಲು ವಿಧೇಯಕ ವಾಪಸ್ ಕಳಿಸಿದ್ರು ರಾಜ್ಯಪಾಲರು. ಕೆಲವೊಂದು ಕ್ಲಾರಿಟಿಗಳನ್ನ ಕೇಳಿದ್ರು. ಹುದ್ದೆಗಳ ನೇಮಕಾತಿಯ ಒತ್ತಡದ ನಡುವೆ ಇವತ್ತು ನಡೆದ ಸಭೆಯಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ನಿಯೋಗ ಹೋಗಿತ್ತು. ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿ ಬಂದಿತ್ತು. ಇದೀಗ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಮಸೂದೆಗೆ ಗವರ್ನರ್ ಅಂಗೀಕಾರ. ಒಳ ಮೀಸಲಾತಿ ಮಸೂದೆಗೆ ಅಂಗೀಕಾರ ಹಾಕಿದ್ದಾರೆ ರಾಜ್ಯಪಾಲರು. ಸಚಿವರ ತಂಡ ಭೇಟಿಯ ಬೆನ್ನಲ್ಲೇ ಮಸೂದೆಗೆ ಸಹಿ ಹಾಕಿದ್ದಾರೆ ಗವರ್ನರ್. ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಮಸೂದೆಗೆ ಗವರ್ನರ್ ಅಂಗೀಕಾರ. ಡಿಸೆಂಬರ್ 11, 2025 ಒಳ ಮೀಸಲಾತಿ ಕಾನೂನಿಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿತ್ತು. ಡಿಸೆಂಬರ್ 17, 2025 ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲು ಕಾನೂನಿಗೆ ಒಪ್ಪಿಗೆ ಸಿಕ್ಕಿತ್ತು. ಜನವರಿ 9ನೇ ತಾರೀಕು 2026 ಸರ್ಕಾರಕ್ಕೆ ಒಳ ಮೀಸಲು ವಿಧೇಯಕ ವಾಪಸ್ ಕಳಿಸಿದ್ರು ರಾಜ್ಯಪಾಲರು. ಕೆಲವೊಂದು ಕ್ಲಾರಿಟಿಗಳನ್ನ ಕೇಳಿದ್ರು. ಹುದ್ದೆಗಳ ನೇಮಕಾತಿಯ ಒತ್ತಡದ ನಡುವೆ ಇವತ್ತು ನಡೆದ ಸಭೆಯಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗೋದಕ್ಕೆ ನಿಯೋಗ ಹೋಗಿತ್ತು. ರಾಜ್ಯಪಾಲರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿ ಬಂದಿತ್ತು. ಇದೀಗ ಒಳ ಮೀಸಲಾತಿ ಮಸೂದೆಗೆ ರಾಜ್ಯಪಾಲರು ಅಂಕಿತ ಹಾಕಿದ್ದಾರೆ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.